ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ಒನ್ ಪಾಟ್ ಮೀಲ್ ಅಂತ ಹೇಳ್ಬೋದು. ಬದನೆಕಾಯಿ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ಸುಮಾರು ಜನಕ್ಕೆ ಬದನೆಕಾಯಿ ಇಷ್ಟ ಇರುತ್ತೆ, ಕೆಲವ್ರಿಗೆ ಬದನೆಕಾಯಿ ಇಷ್ಟ ಇರಲ್ಲ. ಇಷ್ಟಪಡೋರು ಇದ್ದಾರೆ, ಇಷ್ಟಪಡದೇ ಇರೋರು ಇದ್ದಾರೆ. ಸಾಮಾನ್ಯವಾಗಿ ಬದನೆಕಾಯಲ್ಲಿ ವಾಂಗಿಬಾತು ಪಲ್ಯ ಆ ಥರ ತಿಂದಿರ್ತೀರಲ್ಲ. ನಾನಿವತ್ತು ವಾಂಗಿಬಾತೆ ತೋರಿಸ್ತಿರೋದು ನನ್ನ ಸ್ಟೈಲಲ್ಲಿ. ಓಕೆ, ನಾನಿವತ್ತು 3 ಎಳೆ ಬದನೆಕಾಯಿನ ನಾನಿಲ್ಲಿ ಈ ಥರ ಕಟ್ ಮಾಡಿ ಉದ್ದಕ್ಕೆ ನೀರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಒಂದು ಪಾವು ಬರ್ತಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ರೈಸ್ ಅದು. ನಂತರ ಚಿಕ್ಕದು ಆಲೂಗಡ್ಡೆನ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿದ್ದೀನಿ. ಒಂದು 3 ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಚಿಕ್ಕ ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನ್ ಬರ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ವಾಂಗಿಬಾತ್ ಪುಡಿ 1.5 ಸ್ಪೂನಷ್ಟು, 1 ಸ್ಪೂನಷ್ಟು ಹದದಲ್ಲಿ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಎಣ್ಣೆ, ನಂತರ ಸಾಸಿವೆ, ಒಂದೇ ಒಂದು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಬೇಕಾಗುತ್ತೆ. ತುಂಬ ಸುಲಭ ಇದು ಮಾಡೋದಕ್ಕೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ತುಂಬ ಜಾಸ್ತಿ ಖಾರ ಮೆಣಸಿನ್ಕಾಯಿ ಏನೂ ಹಾಕ್ಕೊಳ್ತಾ ಇಲ್ಲ, ಮೈಲ್ಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಏನು ಮಾಡಬೇಕು, ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿದಾದ್ಮೇಲೆ ಕಟ್ ಮಾಡಿರೋಂಥ ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ನೋಡಿ ಅದು ಎಳೆದಿತ್ತು, ಹಾಗಾಗಿ ದಂಟು ಸಮೇತನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಕಲರ್ ಬಿಡುತ್ತಲ್ವ. ಆ ಥರ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು 1 ಟೀ ಸ್ಪೂನ್ ಬರ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲಾಗಿ ಶುಂಠಿ ಬೆಳ್ಳುಳ್ಳಿ ಕೂಡ ಜಜ್ಜಿ ಕೂಡ ಹಾಕ್ಕೊಳ್ಬೋದು. ನಾನು ಸುಲಭವಾಗುತ್ತೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಹಸಿ ವಾಸನೆ ಹೋಗೋ ತನಕ ಒಂದು ಸತಿ ಹುರ್ಕೊಂಡು ನಂತರ ಇದಕ್ಕೆ ನಾವು ಟೊಮೆಟೊ ಹಾಕ್ಕೊಳ್ಬೇಕು. ಟೊಮೆಟೊ ನಾನಿದು ಆ್ಯಪಲ್ ಟೊಮೆಟೊ ಇಟ್ಕೊಂಡಿರೋದು. ಇದು ಆ್ಯಕ್ಚುಲಿ ನಮ್ಮ ಮನೆ ಗಿಡದಲ್ಲೇ ಆಗಿರೋಂಥ ಟೊಮೆಟೊ. ನಾನಿಲ್ಲಿ 3 ಟೊಮೆಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಏನು ಮಾಡಬೇಕು, ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಒಂದು ಚಿಕ್ಕ ಗಾತ್ರದ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಇಷ್ಟ ಇಲ್ಲದಿರೋರು ಸ್ಕಿಪ್ ಕೂಡ ಮಾಡ್ಬೋದು, ಏನು ಹಾಕ್ಕೊಳ್ಳಬೇಕು ಅಂತೇನಿಲ್ಲ. ಬಟ್ ಇದಕ್ಕೆ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಚಿಕ್ಕ ಗಾತ್ರದ್ದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ನೀರಲ್ಲಿ ಹಾಕಿಟ್ಟಿನಲ್ಲ, ಅದನ್ನು ಹಾಕ್ಕೊಳ್ಬೋದು. ನಂತರ ಇದ್ರ ಜೊತೆಗೆ ನೀವು ಬಟಾಣಿ ಕೂಡ ಹಾಕ್ಕೊಳ್ಬೋದು. ನನಗೆ ಮರ್ತೋಯ್ತು, ಬಟಾಣಿ ಇರಲಿಲ್ಲ, ಅದಕ್ಕೆ ಹಾಕ್ಕೊಂಡಿರಲಿಲ್ಲ. ಬಟಾಣಿ ಕೂಡ ಹಾಕ್ಕೊಳ್ಬೋದು ಈ ಹಂತದಲ್ಲೇ. ಇವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ. ನಂತರ 1.5 ಸ್ಪೂನಷ್ಟು ವಾಂಗಿಬಾತ್ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಕೋಟ್ ಆಗಬೇಕು, ಮಸಾಲೆ ಹಸಿ ವಾಸನೆ ಎಲ್ಲ ಇರುತ್ತಲ್ಲ ಅದು ಹೋಗಬೇಕು. ನಂತರ ಇದಕ್ಕೆ ನಾವು ಕಟ್ ಮಾಡಿರೋಂಥ ಬದನೆಕಾಯಿ ಏನಿದೆ, ಹಸಿರು ಬದನೆಕಾಯಿ, ಅದನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಹಸಿರು ಬದನೆಕಾಯಿ ಹಾಕ್ಕೊಂಡು ಮಾಡಿ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಚೆನ್ನಾಗಿ ಮಸಾಲೆ ಕೋಟ್ ಆಗೋ ತನಕ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಎಲ್ಲ ಮಸಾಲೆ ಕೋಟ್ ಆದಮೇಲೆ ಇದಕ್ಕೆ ನಾವು ಗರಂ ಮಸಾಲೆ ಏನು ಇಟ್ಕೊಂಡಿದ್ವಿ, ಚಿಕ್ಕ ಟೀ ಸ್ಪೂನಲ್ಲಿ 1 ಟೀ ಸ್ಪೂನ್ ಬರ್ತಿ ಗರಂ ಮಸಾಲೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಏನು ಮಾಡಬೇಕು, ಇದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಬದನೆಕಾಯಿಗೂ ಕೋಟಾಗಿರುತ್ತಲ್ಲ, ಕೋಟಾಗೋ ಥರ ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಬೇಗ ಆಗಲಿ ಅಂತ ಬಿಸಿನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಕೆಟಲಲ್ಲಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಬಿಸಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಒಂದು ಪಾವು ಅಕ್ಕಿಗೆ 3 ಲೋಟದಷ್ಟು ಬರ್ತಿ, 3 ಲೋಟ ಅಂದರೆ ಒಂದು 250 ml ಲೋಟ, ಅದು 3 ಲೋಟದಷ್ಟು ಬರ್ತಿ ನೀರು ಹಾಕ್ಕೊಂಡಿರೋದು. ಇದು ಒಂದು ಸತಿ ಚೆನ್ನಾಗಿ ಕುದಿ ಬರಬೇಕಿದು. ಈ ನೀರಲ್ಲಿ ನೀವು ಉಪ್ಪು ಬೇಕಾ ಬೇಡವಾ ಅಂತ ಆ ನೀರು ಕುಡಿದು ನೋಡಿದ್ರೆ ಗೊತ್ತಾಗುತ್ತೆ. ಉಪ್ಪು ಬೇಕಿದ್ರೆ ಈ ಹಂತದಲ್ಲಿ ಹಾಕ್ಕೊಳ್ಬೋದು. ಇವಾಗ ಇದು ಕುದೀತಾ ಇದೆ ಅಲ್ವಾ, ಇನ್ನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ಏನು ಮಾಡಬೇಕು, ಅಕ್ಕಿ ಹಾಕ್ಕೊಳ್ಬೇಕು ನಾವು.
ನಾನು ತೊಳೆದಿಟ್ಟಿದ್ದೀನಿ ಅಕ್ಕಿನ. ತೊಳೆದು ನೀವು ಅರ್ಧ ಗಂಟೆ ಇಟ್ಟಿದ್ರೆ ನೀವು ಒಂದು ವಿಷಲ್ ಕೂಗಿಸಿ ಸಾಕಾಗುತ್ತೆ, ಇಲ್ಲಾಂದರೆ 2 ವಿಷಲ್ ಕೂಗಿಸ್ಬೇಕಾಗತ್ತೆ. ನಾನು ಇದನ್ನು ತೊಳೆದು ಸುಮಾರು ಒಂದು 20 ನಿಮಿಷ ಇಟ್ಟಿದ್ದೆ ಅಕ್ಕಿನ. ಹಾಗಾಗಿ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿಬೇಕು. ಮುಚ್ಚಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ಇದು ಕುದೀತಾ ಇದೆ ನೋಡಿ. ಈ ಹಂತದಲ್ಲಿ ನೆಕ್ಸ್ಟು ಏನು ಮಾಡಬೇಕು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೇಕಿದ್ದರೆ ಈ ಹಂತದಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ. ಬೇಕಿದ್ದರೆ ಈ ಹಂತದಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಈ ಸಮ್ಮರಲ್ಲಿ ನೀವೇನು ಗೊತ್ತಾ, ಅಡುಗೆ ಮನೆಯಲ್ಲಿ ಜಾಸ್ತಿ ನಿಲ್ಲಕ್ಕೆ ಇಷ್ಟ ಆಗೋಲ್ಲ, ಯಾಕೆಂದರೆ ಸೆಕೆ. ಈ ಥರ 1 ಪಾಟ್ ರೆಸಿಪಿ ಮಾಡಿಕೊಂಡ್ರೆ ತುಂಬ ಸುಲಭವಾಗಿರುತ್ತೆ ನೋಡಿ. ಇದನ್ನು ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ, ಯಾಕೆಂದರೆ ಆ ಅಕ್ಕಿ ನಾನು ನೆನೆಸಿಟ್ಟಿದ್ರಿಂದ. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಕುಕ್ಕರ್ ಆರಿದೆ, ಕೂಲಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಖಾರ ಇರಲ್ಲ, ತುಂಬ ಅಂದರೆ ಇದಿರಲ್ಲ, ತುಂಬ ಚೆನ್ನಾಗಿರುತ್ತೆ. ರುಚಿ ಮಾತ್ರ ತುಂಬ ಅದ್ಭುತವಾಗಿತ್ತು. ನಾನು ಒಂದು ಸತಿ ಮಾಡಿದ್ದೆ, ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲಿಂದ ಮನೆಯಲ್ಲಿ ಪದೇ ನಾನು ಇದನ್ನು ಮಾಡ್ತೀನಿ. ಯಾಕೆಂದರೆ ಈ ಥರ ಪಲ್ಯ ಮಾಡಿ ನೀವು ಮಿಕ್ಸ್ ಮಾಡೋದಕ್ಕಿಂತ ಈ ಥರ ದಮ್ ಬದನೆಕಾಯಿ ಅಂದರೆ ವಾಂಗಿಬಾತ್ ಮಾಡಿದರೆ ತುಂಬ ಸುಲಭವಾಗುತ್ತೆ, ಟೈಮ್ ಕೂಡ ಉಳಿಯುತ್ತೆ. ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು, ಮಧ್ಯಾಹ್ನ ಲಂಚ್ ಕೂಡ ಮಾಡ್ಕೋಬೋದು, ಅಥವಾ ರಾತ್ರಿ ಡಿನ್ನರ್ಗೂ ಕೂಡ ಮಾಡ್ಕೋಬೋದು. ನಿಮ್ಮ ಹಸ್ಬೆಂಡು ಆಫೀಸ್ಗೆ ಲಂಚ್ಗೂ ಕೂಡ ಕೊಡ್ಬೋದು. ತುಂಬ ಸುಲಭ ಮಾಡೋದು. 1 ಪಾಟ್ ರೆಸಿಪಿ, ಮ್ಯಾಕ್ಸಿಮಮ್ 20 ನಿಮಿಷದಲ್ಲಿ ವಾಂಗಿಬಾತ್ ರೆಡಿಯಾಗುತ್ತೆ, ದಮ್ ವಾಂಗಿಬಾತ್ ರೆಡಿಯಾಗುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವುದಾದ್ರು ಬೇರೆ ಥರ ವಿಧಾನಗಳು ನೀವು ಮಾಡ್ತಿದ್ರೆ ನನಗೆ ತಿಳಿಸಿ, ಓಕೆನಾ? ಸೊ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.